ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಆ ಮಳೆಗೆ ತಡೆಗೋಡೆ ಕುಸಿದು ಹೋಗಿದೆ. ಮಡಿಕೇರಿ ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದ ಬಳಿ ನಡೆದಂತಹ ಘಟನೆ ಇದು. 6 ತಿಂಗಳ ಹಿಂದೆ ನಿರ್ಮಾಣ ಆಗಿತ್ತು ತಡೆಗೋಡೆ. 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ರಾಜಕಾಲುವೆ ಬದಿಯ ರಸ್ತೆಗೆ ಅಂತ ಹೇಳಿ ಈ ತಡೆಗೋಡೆ ನಿರ್ಮಾಣ ಆಗಿತ್ತು. ನೋಡಿ, ಕುಸಿದು ಹೋಗಿದೆ. ವಿಪರೀತ ಮಳೆ ಬಂದಿದ್ದರಿಂದಾಗಿ ಲಕ್ಷಾಂತರ ರೂಪಾಯಿ ಸುರಿದು ನಿರ್ಮಾಣ ಮಾಡಿದಂತಹ ತಡೆಗೋಡೆ ಈಗ ಕುಸಿದು ಬಿದ್ದಿದೆ. ಬರೀ 6 ತಿಂಗಳಾಗಿತ್ತು ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿ. ಅಲ್ಲಿ ರಾಜಕಾಲುವೆ ಇದೆ, ಬದಿ ರಸ್ತೆಗೆ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಚಿತ್ರಣ ಇದು. ಮಡಿಕೇರಿಯಲ್ಲಿ ಭಾರೀ ಮಳೆ ತಂದಂತಹ ಅವಾಂತರ. ತಡೆಗೋಡೆ ನಿರ್ಮಾಣದ ಕ್ವಾಲಿಟಿ ಸಮಸ್ಯೆನ ಅಥವಾ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿದಿದ್ದರ ಪರಿಣಾಮನ? ಒಟ್ಟಾರೆ ಲಕ್ಷಾಂತರ ರೂಪಾಯಿ ಸುರಿದು ನಿರ್ಮಾಣ ಮಾಡಿದ ತಡೆಗೋಡೆ ಈಗ ನೆಲಸಮ. ಸಂಪೂರ್ಣವಾಗಿ ಈ ರಸ್ತೆ ಬದಿಲಿ ಕುಸಿದು ಹೋಗಿದೆ. ಅಪಾಯ ಅದು. ವಾಹನ ಸವಾರ ಹೋಗೋರು ಕೂಡ ಭಾಳ ಕಾಳಜಿಯಿಂದ ಓಡಿಸಬೇಕಾಗಿದೆ.